ಸಿಎಂ ಮೀಟಿಂಗ್ ಮಾಡುವ ಕೆಎಸ್ಎಫ್ಸಿ ಭವನದ ಮುಂದೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ವಸಂತ ನಗರದಲ್ಲಿ ಇರುವಂತಹ ಕೆಎಸ್ಎಫ್ಸಿ ಭವನ ಇದಾಗಿದ್ದು ಸಿಗರೇಟ್ ಎಸೆದ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಅರ್ಧ ಗಂಟೆಯಿಂದ ಬೆಂಕಿಯನ್ನ ನಂದಿಸುವುದಕ್ಕೆ ಸಿಬ್ಬಂದಿಗಳು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯವರು ಕೆಲವೇ ಕ್ಷೇತ್ರಗಳಲ್ಲಿ ಮೀಟಿಂಗ್ ಮಾಡುವುದಕ್ಕೆ ಸಿಎಂ ಆಗಮಿಸ್ತಾ ಇದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕೆಎಸ್ಎಫ್ಸಿ ಭವನದ ಮುಂದೆ ಯಾವ ರೀತಿಯಾಗಿ ಬೆಂಕಿ ಹೊತ್ತಿ ಹುರಿತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಯಾರು ಕಿಡಿಗೇಡಿಗಳು ಸಿಗರೇಟ್ ಅನ್ನ ಸೇದಿ ಎಸೆದಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಫೆಬ್ರವರಿ 16ರಂದು ಬಜೆಟ್ ಮಂಡಿಸೋಕೆ ಪೂರ್ವ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ಪಕ್ಕದಲ್ಲೇ ಕೆಎಸ್ಎಫ್ಸಿ ಭವನ ಇದೆ. ಈ ಕೆಎಸ್ಎಫ್ಸಿ ಭವನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ಇದರ 10 ಮೀಟರ್ ದೂರದಲ್ಲಿರ್ತಕ್ಕಂತಹ ಖಾಲಿ ಜಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ತಗಲ್ಕೊಂಡಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ಒಂದು ಬೆಂಕಿಯನ್ನು ನಂದಿಸಲು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಕಳೆದ 1 ಗಂಟೆ ಹಿಂದೆ ಹತ್ತಿಕೊಂಡಿರ್ತಕ್ಕಂತಹ ಈ ಬೆಂಕಿ ಇನ್ನೂ ಕೂಡ ಹತೋಟಿಗೆ ಬರ್ತಿಲ್ಲ ಅನ್ನುವಂಥದ್ದು. ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಯಾರೋ ಅನಾಮಿಕ ವ್ಯಕ್ತಿ ಸಿಗರೆಟ್ ಸೇದಿದ ಕಾರಣಕ್ಕಾಗಿ ಈ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಆ ಬೆಂಕಿಯನ್ನು ಹತ್ಕೊಂಡ ತಕ್ಷಣ ಇಲ್ಲಿ ಸ್ಥಳೀಯರು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಫೋನ್ ಮಾಡುವ ಮೂಲಕ ಈ ಒಂದು ಅಚಾತುರ್ಯವನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಖಾಲಿ ಜಾಗದಲ್ಲಿ ಈಗಾಗಲೇ ಒಣಗಿರ್ತಕ್ಕಂಥ ಮರಗಳಿದ್ದಾವೆ, ಕೊಂಬೆಗಳಿದ್ದಾವೆ. ಆ ಮರಗಳನ್ನು ಕಟ್ ಮಾಡಿ ಕೂಡ ಹಾಕಲಾಗಿದೆ. ಆ ಬಡ್ಡಿಗಳಿಗೆ ಕೊಂಬೆಗಳ ಬಡ್ಡಿ ಏನಿದೆ ಆ ಬಡ್ಡಿಗಳಿಗೆ ಈ ಒಂದು ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಕಳೆದ 1 ಗಂಟೆಯಿಂದ ಈ ಬೆಂಕಿ ಉರಿತಾ ಇದೆ. ಆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಮೀಟಿಂಗ್ ಮಾಡೋಕ್ಕೆ ಬರ್ತಾರೆ. ಇಂತಹ ಒಂದು ಕೇವಲ ಅವರು ಮೀಟಿಂಗ್ ಮಾಡ್ತಕ್ಕಂತಹ ಭವನ ಕೇವಲ 10 ಮೀಟರ್ ದೂರದಲ್ಲಿದೆ. ಅಂತಹ ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಜಾಗದಲ್ಲಿ ಈ ಥರದ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯದ ಮಟ್ಟಿಗೆ ಈ ಒಂದು ಮೀಟಿಂಗ್ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ವಿಳಂಬವಾಗಿ ಬರ್ತಾರೆ ಅನ್ನುವಂಥದ್ದು. ಯಾಕಂದರೆ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಿರ್ತಕ್ಕಂಥದ್ದು ನೀವು ನೋಡಬಹುದು. ಈ ಭಾರಿ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡ ಕಾರಣಕ್ಕೆ ಅದನ್ನು ನಂದಿಸುವಂಥ ಸಾಹಸ ನಡೀತಾ ಇದೆ. ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಮೊಕ್ಕಮನ್ನು ಹೂಡಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡ ಈಗಾಗಲೇ ಈ ಒಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡೋಣ ಈ ಕೆಲವೇ ಕ್ಷಣಗಳಲ್ಲಿ ಹತೋಟಿಗೆ ಬರುತ್ತಾ ಅಥವಾ ಇಂತಹ ಒಂದು ಸೆನ್ಸಿಟಿವ್ ಸಿಎಂ ಬರ್ತಾರೆ ಅಂದಾಗ ಅಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾಡಲಾಗುತ್ತೆ. ಆದರೂ ಕೂಡ ಆ ಭದ್ರತೆ ಇದ್ರೂ ಕೂಡ ಒಂದು ಜನರು ಒಂದು ಅನಾಮಿಕ ವ್ಯಕ್ತಿ ಸಿಗರೆಟ್ ಎಸೆದ ಕಾರಣಕ್ಕಾಗಿ ಇಂತಹ ಒಂದು ಘಟನೆ ಸಂಭವಿಸಿದೆ. ಕ್ಯಾಮರಾಮನ್ ರಾಜು ಜೊತೆ ಬಸವರಾಜ್ ಅಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸದ್ಯಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ತೆರಿಗೆಯ ಸಮರ ಬಹಳ ಜೋರಾಗಿದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತಹ ಟೈಟಲ್ನ ಅಡಿಯಲ್ಲಿ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ದೆಹಲಿ ಚಲೋ ಹಮ್ಮಿಕೊಂಡಿದೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಕವರೇಜ್ ಅನ್ನು ನೀಡ್ತಾ ಇದೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಮರದ ವಿಚಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಕದನ ಜೋರಾಗಿದೆ. ನಮ್ಮ ಪಾಲನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ತಪ್ಪೇನು ಅನ್ನುವಂತಹ ಪ್ರಶ್ನೆ ರಾಜ್ಯ ಸರ್ಕಾರದ. 7ನೇ ತಾರೀಕು ಅಂದ್ರೆ ನಾಳೆ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಂಸದರು ಧರಣಿಯನ್ನ ನಡೆಸಲಿಕ್ಕಿದ್ದಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಕೂಡ ಹಮ್ಮಿಕೊಂಡಿರೋದು. ನಿನ್ನೆ ಈಗಾಗಲೇ ಡಿಕೆ ಬ್ರದರ್ಸ್ ಸ್ಥಳ ವೀಕ್ಷಣೆಯನ್ನ ಕೂಡ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ತಾವು ಪ್ರತಿಭಟನೆ ಮಾಡುವಂತಹ ಸ್ಥಳ ಏನಿದೆ ಜಂತರ್ ಮಂತರ್ನಲ್ಲಿ. ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಆಗ್ತಿರೋ ಅನ್ಯಾಯ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಇನ್ನು ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೋರಾಟದ ರೂಪುರೇಷೆ ಮತ್ತು ಹೋರಾಟದ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ನಮ್ಮೊಂದಿಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಜಂತರ್ ಮಂತರ್ಗೆ ಆಗಮಿಸಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್ ಈಗ ರೂಪುರೇಷೆ ಹೇಗಿರುತ್ತೆ ಅಂತ ಸರ್ ಅಷ್ಟೇ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಅಲ್ಲ ಸರ್. ಈಗ ವಿತ್ತ ಸಚಿವರು ಒಂದು ಮಾತು ಹೇಳಿದ್ದಾರೆ,
ತೆರಿಗೆ ವಿಚಾರವಾಗಿ ಹಣಕಾಸು ಸಚಿವಾಲಯಕ್ಕೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಸಂಸತ್ನಲ್ಲಿ. ಈಗ ತೆರಿಗೆ ವಿಚಾರ ಹಣಕಾಸು ಬರಲಿಲ್ಲ ಅಂತ ಮೇಲೆ ಇನ್ನು ಯಾಕಪ್ಪ ಅವ್ರು ಮಂತ್ರಿಯಾಗಿರ್ತಾರೆ ಹೇಳಿ. ಅವ್ರ ಜವಾಬ್ದಾರಿ ಅದು. ನ್ಯಾಯ ಒದಗಿಸ್ಕೊಡ್ಬೇಕು, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಿಸ್ಬೇಕಾದ ಅವ್ರ ಜವಾಬ್ದಾರಿ. ಸರ್ಕಾರಕ್ಕೆ ವಿರುದ್ಧ ಈಗ ಬಜೆಟ್ ಓದೋರು ಅವರ ಇಲ್ಲ ಎಲೆಕ್ಷನ್ ಇವರ ಫೈನಾನ್ಸ್ ಕಮಿಷನ್ ಅವರ ಫೈನಾನ್ಸ್ ಮಿನಿಸ್ಟರ್ ಓದೋದು. ಸರ್ ಈಗ ನಾಡ್ದು ನಿಮ್ಮದು ರೂಪರೇಷೆ ಹೇಗಿರುತ್ತೆ ಸರ್? ಪ್ರತಿಭಟನೆಯ ರೂಪರೇಷೆ ಹೇಗಿರುತ್ತೆ? ಅಲ್ಲ ಸರ್, ರೂಪರೇಷೆ ಹೇಗಿರುತ್ತೆ ಅಂತ. ಬೇಡ ಬಿಡಪ್ಪ, ಆಯ್ತು ನಡಿ. ಸರ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಡಿ ಸರ್. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಹೇಗೆ ಅಂತೇಳಿ ರೂಪರೇಷೆ? 10:30 ಪ್ರತಿಭಟನೆ ರೂಪರೇಷೆ ಹೇಗೆ? 10:30 ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರೆ ಸರ್? ಎಲ್ಲ ಶಾಸಕರಿಗೆ, ಬಿಜೆಪಿ ಅವ್ರಿಗೆ ಬರೋದಕ್ಕೆ ಕೇಳಿದ್ರೆ ಸರ್, ಎಂಪಿಗಳಿಗೆ ಎಲ್ಲರಿಗೂ. ಬಿಜೆಪಿ ಎಂಪಿ, ಜನತಾದಳ ಎಂಪಿ, ಬಿಜೆಪಿ ಬರ್ತಾರೇನೋ ವಿಶ್ವಾಸ ಇದೆಯಾ ಸರ್? ಯಾಕಂದರೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಧ್ವನಿ ಎತ್ತಿದಂಥವರು ಡಿ ಕೆ ಸುರೇಶ್ ಅವರು. ಈಗ ಎಲ್ಲ ಸಂಸದರು ಬರಬೇಕು ಅಂತ ಹೇಳ್ತಿದ್ದೀರಿ, ಬರ್ತಾರೇನೋ ವಿಶ್ವಾಸ ಇದೆಯಾ ಎಲ್ಲ ಸಂಸದರು? ಓಕೆ, ಇದಾಗಿತ್ತು DCM DK ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೀರಜ್ ಜೊತೆ ನಾಗೇಂದ್ರ ಬಾಬು, ನವದೆಹಲಿ, ರಿಪಬ್ಲಿಕ್ ಕನ್ನಡ. ಕೇಂದ್ರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ದೆಹಲಿಯಲ್ಲಿ. ಆಲ್ರೆಡಿ DK ಬ್ರದರ್ಸ್ ಆಗಮನ ದೆಹಲಿಗೆ ಆಗಿದೆ. ಇದೇ ಸಂದರ್ಭದಲ್ಲಿ DCM DK ಶಿವಕುಮಾರ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಪ್ರತಿಭಟನೆಗೆ ಗೈರಾಗಬಾರದು, ಯಾರು ಕೂಡ ಆ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ವಿಚಾರ. ಶಾಸಕರ ಹಾಜರಾತಿ ಖಾತ್ರಿ ಪಡಿಸಿಕೊಳ್ತಿದ್ದಾರಂತೆ DCM DK ಶಿವಕುಮಾರ್. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಎಲ್ಲ ಶಾಸಕರು ಅವರ ಖರ್ಚಿನಲ್ಲಿ ಬರುವಂತೆ ಸೂಚನೆ ಕೊಟ್ಟಿದೆ ಅಂತೆ ಪಕ್ಷ. ಗೈರಾಗದಂತೆ ಖುದ್ದು ಶಾಸಕರಿಗೆ ಕರೆ ಮಾಡಿ ಸ್ವತಃ DCM DK ಶಿವಕುಮಾರ್ ಅವರೇ ಸೂಚನೆ ಕೊಡ್ತಿದ್ದಾರೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ DCM DK ಶಿವಕುಮಾರ್, ಸಂಸದ DK ಸುರೇಶ್. ಇಬ್ರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ನಾಳೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಯಲ್ಲಿ ಇರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನುವಂತ ಎಚ್ಚರಿಕೆ. ಜೊತೆಗೆ DCM DK ಶಿವಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಸೂಚನೆ ಕೊಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಹಾಜರಾಗಬೇಕು. ಕಾರಣ ಎಲ್ಲೂ ಕೂಡ ಶಾಸಕರ ಗೈರಾಗ್ಬಿಟ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ಯಾವ ಶಾಸಕರು ಬಂದಿಲ್ಲ ಅನ್ನೋದು ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನುವಂತ ಆತಂಕ. ಹಾಗಾಗಿ ನಾವು ಒಗ್ಗೂಡಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳುವ ಪ್ರಯತ್ನ ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾರೆ ದೆಹಲಿಯಲ್ಲಿ. ಇನ್ನು ಈ ಹೋರಾಟ ಪಕ್ಷಾತೀತ ಹೋರಾಟ, ಅದನ್ನ ನಿರೂಪಣೆ ಮಾಡೋದಕ್ಕೆ ಈಗ ಬಿಜೆಪಿಯ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಮೊದಲಿನಿಂದನೂ ಕೂಡ ಇವರು ಹೇಳ್ತಾ ಬರ್ತಾ ಇದ್ದದ್ದು ಇದು ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಪಕ್ಷವನ್ನ ಮೀರಿದ್ದು ಅಥವಾ ಪಕ್ಷಾತೀತ ಹೋರಾಟ ಅಂತ ಹೇಳ್ತಾ ಇದ್ರು. ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಬಿಜೆಪಿಯವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಈಗ ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಖುದ್ದು ಸಿಎಂ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಈ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನ ನಿರೂಪಿಸೋದಕ್ಕೆ ಈಗ ಸಂಸದರೆಲ್ಲರಿಗೂ, ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತ. ಪತ್ರದ ಒಂದು ಪ್ರತಿ ನನ್ನ ಕೈಯಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಪತ್ರ ಬಿಜೆಪಿಯ ಸಂಸದ LS ತೇಜಸ್ವಿ ಸೂರ್ಯ ಅವರಿಗೆ. ಈ ಪತ್ರದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಟಾಂಗ್ ಕೊಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷಾತೀತ ಹೋರಾಟ ಅನ್ನೋದನ್ನ ಈ ಪತ್ರದ ಮೂಲಕ ಸಾಬೀತುಪಡಿಸಿದ್ದಾರೆ. ಹಾಗಿದ್ರೆ ಈ ಪತ್ರದಲ್ಲಿ ಮನವಿಯ ಮುಖಾಂತರ ಕೊಟ್ಟಿರುವಂತಹ ಟಾಂಗ್ ಏನು, ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಪತ್ರವನ್ನ ತಮಗೆ ಬರೆಯುತ್ತಿದ್ದೇನೆ. ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರ ತೋರುತ್ತಿರುವ ಮಲತಾಯಿ ಧೋರಣೆಯು ತಮಗೆ ಈಗಾಗಲೇ ತಿಳಿದ ವಿಷಯ. ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ದೇಶದ ಗಮನ ಸೆಳೆಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು, ಸಂಸದರು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ
ಫೆಬ್ರವರಿ 7ನೇ ತಾರೀಕು ಅಂದರೆ ನಾಳೆ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ಭಾರಿ ಅನ್ಯಾಯ, ಬರ ಪರಿಹಾರ ನೀಡದೇ ಇರೋದು, ವಿವಿಧ ಯೋಜನೆಗಳಿಗೆ ಅನುಮತಿ ಮತ್ತು ನೆರವು ನೀಡುವಲ್ಲಿ ತೋರ್ತಾ ಇರೋ ನಿರ್ಲಕ್ಷ್ಯ, ಇದರ ವಿರುದ್ಧ ನಮ್ಮ ಧ್ವನಿ. ಸೊ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನೀವು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕು ಅಂತ ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಪತ್ರವನ್ನ ಬರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಅತಿ ದೊಡ್ಡ ಕವರೇಜ್ ಅನ್ನ ನೀಡ್ತಾ ಇದೆ. ದೆಹಲಿಯಿಂದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ತೆರಿಗೆಯ ಪಾಲಿನ ವಿಚಾರವಾಗಿ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಹಾಗೇನೆ ದೆಹಲಿಯಿಂದ ನಮ್ಮ ಕೊಲೀಗ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಇವರಿಬ್ಬರಿಂದ ನಾನು ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ ವಿಜಯ್, ಸಂಸದರಿಗೆ, ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆಯುವ ಮೂಲಕ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ನಂಬರ್ 1 ಪಕ್ಷಾತೀತ ಹೋರಾಟ ಅನ್ನುವಂಥದ್ದು. ನಂಬರ್ 2 ಇಸ್ ವೆರಿ ಕ್ಲಿಯರ್, ಟಾಂಗ್ ಕೊಡುವಂತಹ ಕೆಲಸ, ಇದರಲ್ಲೂ ರಾಜಕೀಯ ಅಸ್ತ್ರದ ಬಳಕೆ ಬಹಳ ಅಚ್ಚುಕಟ್ಟಾಗಿ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಇದು ಲೋಕಸಭೆ ಚುನಾವಣೆಗೆ ವೇದಿಕೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ನೀವು? ಶ್ರೀಪಾದ್, ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ಕರ್ನಾಟಕದ ಸರ್ಕಾರದಿಂದ ಅಂದರೆ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರೋಧಿಸಿ ಅಷ್ಟರ ಮಟ್ಟಿಗೆ ಇಡೀ ಸರ್ಕಾರ ಬಂದು ದೆಹಲಿಯಲ್ಲಿ ನಾಳೆ ಕೂರಿರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಅಂದರೆ ಈ ಹೋರಾಟವನ್ನು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧದ ಹೋರಾಟವನ್ನು ಪಕ್ಷಾತೀತವಾಗಿ ಒಂದು ರೀತಿಯಲ್ಲಿ ಮಾರ್ಪಡಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದರ ಭಾಗವಾಗಿ ಎಲ್ಲ ಸಂಸದರಿಗೂ ಅಂದರೆ ಇಷ್ಟು ದಿನ ಕೂಡ ಎಲ್ಲ ಸಂಸದರು ಪಾಲ್ಗೊಳ್ಳಬೇಕು ಅಂತ ಕೂಡ ಅವರು ಕರೆಯನ್ನು ಕೊಟ್ಟಿದ್ರು. ಈಗ ಪ್ರತಿಭಟನೆ ನಡೆಯುವುದಕ್ಕಿಂತ ಒಂದು ದಿನ ಮೊದಲು ಎಲ್ಲ ಸಂಸದರಿಗೂ, ಬಿಜೆಪಿ ಮತ್ತು ಜೆಡಿಎಸ್ನ ಸಂಸದರಿಗೂ ಕೂಡ ಪತ್ರವನ್ನು ಬರೆದು ಪ್ರತಿಭಟನೆಗೆ ಪಾಲ್ಗೊಳ್ಬೇಕಂತ ಮನವಿಯನ್ನು ಮಾಡಿರುವಂಥದ್ದು. ಈ ಮೂಲಕ ಪತ್ರದಲ್ಲಿ ಒಂದು ಅಂಶವನ್ನು ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ತೋರ್ತಿರುವಂಥ ಮಲದಾಯಿ ಧೋರಣೆ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು, ಪ್ರತಿಭಟನೆ ಪಾಲ್ಗೊಳ್ಳಿ ಅಂತ. ಅಂದರೆ ಒಂದು ರೀತಿಯಲ್ಲಿ ಬಿಜೆಪಿ ಸಂಸದರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರ ಇರುವಂಥದ್ದು. ಜೊತೆಗೆ ಈಗ ಸಂಸದರು ಪ್ರತಿಭಟನೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಹೋಗಿರುವಂಥದ್ದು, ಅಂದರೆ ಪಕ್ಷಾತೀತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಇದಕ್ಕೆ ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಸಂದೇಶ ಕೊಡಬೇಕಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆ ಸಂದೇಶವನ್ನು ಪತ್ರದ ಮೂಲಕ ಕೊಟ್ಟಿರುವಂಥದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗ ಒಂದು ಎಲ್ಲ ಶಾಸಕರು ಪಾಲ್ಗೊಳ್ಳಲೇಬೇಕು ಅಂತ ಖಚಿತ ಮತ್ತು ಖಾತ್ರಿಪಡಿಸ್ಕೊಳ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಖುದ್ದು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂಥದ್ದು. ಎಲ್ಲ ಶಾಸಕರಿಗೂ ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ದೂರವಾಣಿ ಕರೆ ಮಾಡಿ ಪ್ರತಿಭಟನೆ ಪಾಲ್ಗೊಳ್ಳೋ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು, ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ. ಯಾಕಂದರೆ ಬೇರೆ ಸಂದೇಶ ಹೋಗುತ್ತಂತ. ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಸರಿಸಿರುವಂಥ ನಡೆ ಏನಿದೆ ಅದು ಬಿಜೆಪಿ ಸಂಸದನೆಲ್ಲ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ಯಾಕಂದರೆ ಇದು ಅನುದಾನ ವಿಚಾರ ಸಂಬಂಧಪಟ್ಟಂತೆ ನಾಳೆ ಪ್ರತಿಭಟನೆ ಪಾಲ್ಗೊಳ್ಬೇಕಂತ ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂಸದರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ನಿನ್ನೆ ಕೂಡ ಬಿಜೆಪಿ ಸಂಸದರು ಸೇರಿದಂತೆ ಬಿಜೆಪಿ ಮುಖಂಡರು ಸಿದ್ದರಾಮಯ್ಯರ ನಡೆ ವಿರುದ್ಧ ಖಂಡನ ಮಾಡಲಾಗಿದ್ರು, ಅದರ ವಿರುದ್ಧ ಕಿಡಿಯನ್ನು ಕರೆದು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಶುರುವಾಗಿಂತ ಒಂದು ದಿನ ಮುಂಚೆ ಈಗ ಪತ್ರ ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಶ್ರೀಪಾದ್.